ಹಿಂದುಳಿದ ವರ್ಗದ ನಾಯಕರನ್ನ ಗುರುತಿಸೋದ್ರಲ್ಲಿ ಒಂದು ದೊಡ್ಡ ಫ್ಯಾಕ್ಟರಿ ಇದ್ದಂಗೆ ದೇವೇಗೌಡರು. ಕುಂಬಾರ ಶೆಟ್ಟರ್ ಜನಾಂಗಕ್ಕೆ ಸೇರತಕ್ಕಂತ ಪ್ರೊಫೆಸರ್ ಲಕ್ಷ್ಮೀಸಾಗರ್ ಅತ್ಯಂತ ಮೇಧಾವಿ ನಾಯಕರು. ಅವನು ಗುರುತು ಮಾಡಕ್ ಯಾರು ಆಗಿರ್ಲಿಲ್ಲ. MLA ಮಾಡಿ, ಮಂತ್ರಿ ಮಾಡಿ, ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ, ವಿರೋಧ ಪಕ್ಷದ ಸದಸ್ಯನಾಗ ಒಬ್ಬ ಕುಂಬಾರ ಜನಾಂಗದವ್ರಿಗೆ ಮಾಡಿದ್ರು. ಯಾರು ಮಾಡಿದ್ದಾರೆ ಅವ್ರು ಹೋದ್ಮೇಲೆ? ಲಕ್ಷ್ಮೀಸಾಗರ್ ಆದ್ಮೇಲೆ ಯಾರು ಇಲ್ಲ. ಒಬ್ಬ ವಿಶ್ವಕರ್ಮ ಜಾತಿ ಯಾರು ಇಲ್ಲ. ಪಾಪ ನಂಜುಂಡಿ ಓಡಾಡ್ತಿದಾರ ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ, ಯಾರು ಕೇಳೋರಿಲ್ಲ. ಅದನ್ನ ನಮ್ ಸೂರಾಚಾರ್ ಅಂತ ಇದ್ರು, ಲೀಡಿಂಗ್ ಅಡ್ವೊಕೇಟ್. ದೇವೇಗೌಡರನ್ನು ಹೋಗಿ ಕರ್ಕೊಂಡು ಬಂದು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಕೀರ್ತಿ ದೇವೇಗೌಡರಿಗೆ ಸಲ್ಲಬೇಕಾಗ್ತದೆ. ತಿಗಳ್ರ ಜನಾಂಗದಲ್ಲಿ ಒಬ್ಬ MC ಪೆರಮಾಳು, ಅವ್ರನ್ನ ವಿಧಾನ ಪರಿಷತ್ತನ್ನಾಗಿ ಜನತಾದಳದವರೇ ನಾವು ಒಂದಲ್ಲ ಎರಡನೇ ಬಾರಿಗೆ ಮಾರಿ ಮುಖ್ಯ ಸಚೇತಕರನ್ನಾಗಿ ಮಾಡಿದ್ವಿ. ಮತ್ತೆ ದೇವೇಗೌಡರು ಸಚಿವ ಸಂಪುಟದಲ್ಲೂ ಅಷ್ಟೇ ಹಣಕಾಸಿನ ಮಂತ್ರಿ, ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯನವರು, ಕಂದಾಯ ಮಂತ್ರಿ ಮತ್ತೊಬ್ಬ ಹಿಂದುಳಿದ ವರ್ಗದ ನಾಯಕ ಶ್ರೀಮಾನ್ ಜಾಲಪ್ಪನವರು, ನಾನೊಬ್ಬ ಅಲ್ಪಸಂಖ್ಯಾತರವನು, ನನಗೆ ಗೃಹ ಇಲಾಖೆ. DT ಜಯಕುಮಾರ್ ಅವ್ರನ್ನ ಗುರುತು ಮಾಡಿ ಬೆಸ್ತರ ಜನಾಂಗದವರು, ಅವ್ರನ್ನ ಗುರುತು ಮಾಡೋದ್ರ ಜೊತೆಗೆ ಒಂದು ಇಲಾಖೆ ಮಂತ್ರಿ ಮಾಡಿದ್ರು. ನಮ್ಮ ತಿಪ್ಪೇಸ್ವಾಮಿ ಅವರು, ಚಳ್ಳಕೆರೆ ತಿಪ್ಪೇಸ್ವಾಮಿ ಅವರು, ಅವ್ರನ್ನ ಗುರುತು ಮಾಡಿ ಅವ್ರಿಗೆ ಅಬಕಾರಿ ಇಲಾಖೆಯನ್ನು ಕೊಟ್ಟಂತ ಕೀರ್ತಿ ದೇವೇಗೌಡರು. ಅದೇ ರೀತಿಯಲ್ಲಿ ಗೊಲ್ಲರ ನಮ್ಮ ಮುನಿಯಪ್ಪ ಮುದ್ದಪ್ಪ ಯಾದವ್ ರಾಯಚೂರಿನವರು, ಯಾರು ಕೇಳೋರು ಇರ್ಲಿಲ್ಲ ಗೊಲ್ಲರಿಗೆ, ಅವ್ರನ್ನ ಗುರುತು ಮಾಡಿ ಮಂತ್ರಿ, ನೀರಾವರಿ ಮಂತ್ರಿ ಮಾಡ್ಕೊಂಡಿದ್ರು ಅವರು ಸಚಿವ ಸಂಪುಟದಲ್ಲಿ. ಅವ್ರಿಗೆ ಮುಂಚೆ ಅದೇ ಕಬ್ಬಲಕ್ ಜನಾಂಗಕ್ಕೆ ಸೇರಿದಂತ ಕೃಷ್ಣಮೂರ್ತಿ ಅವರನ್ನ ಮಂತ್ರಿಗಳನ್ನಾಗಿ ಮಾಡಿದ್ರು. ಹೀಗೆ ಪ್ರತಿಯೊಂದು ಜನಾಂಗದವ್ರಿಗೂ ಸಹಿತ ಆದ್ಯತೆಯನ್ನ ದೇವೇಗೌಡರು ಜನತಾದಳದವ್ರು ಕೊಟ್ಟಿದ್ದೀವಿ. ನಮ್ಮ ಜೊತೆನಲ್ಲಿ ಎಮರ್ಜೆನ್ಸಿನಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳವರು, ಗಾಂಧಿವಾದಿಗಳು. ವೆಂಕೋಬರಾವ್ ಅಂತ ಹೇಳಿ, ಅವರು ಭಾವಸಾರ್ ಜನಾಂಗದವರು, ದಾವಣಗೆರೆಯವರು, ಗಾಂಧಿವಾದಿಗಳು. ಅವ್ರನ್ನ ಕರೆದು ಖಾದಿ ಗ್ರಾಮದ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ದೇವೇಗೌಡರಿಗಿದೆ. ಎಲ್ಲಾ ಜಾತಿಯವ್ರನ್ನು ಗುರುತಿಸಿದೀವಿ, ಎಲ್ಲಾ ವರ್ಗದವ್ರನ್ನು ಗುರುತಿಸಿದೀವಿ. ಫ್ಯಾಕ್ಟರಿಗಳನ್ನ ಇಟ್ಕೊಂಡಂಗೆ ಯಾವ ರೀತಿ ವಸ್ತುಗಳನ್ನು ತಯಾರು ಮಾಡ್ತಾರೆ, ಹಂಗೆ ನಾವು ನಾಯಕರುಗಳನ್ನು ತಯಾರು ಮಾಡಿ ಇಟ್ಟಿದ್ದೀವಿ, ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ. ಬಹುತೇಕ ಜನ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಒಟ್ಟಗವ್ರು ರಾಜಕೀಯವಾಗಿ ಅವರವ್ರ ಕಾರಣಕ್ಕೆ ಅಥವಾ ಬೇರೆ ಕಾರಣಗಳಿಗೆ ಅವ್ರು ಇಲ್ಲದೆ ಇರಬಹುದು. ಆದ್ರೆ ಈ ಸೃಷ್ಟಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೊಂದು ವಿಶಾಲವಾದ ಮನೋಭಾವ ಬೇಕಾಗ್ತದೆ.